ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಪ್ರತಿಯೊಬ್ಬರು ಕೂಡ ಈ ಒಂದು ತುಂಬ ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಕೋಆಪರೇಟಿವ್ ಮತ್ತು ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಬಂದಿದೆ ಇಲ್ಲವಂತ ಚಿಕ್ಕದಾಗಿ ಕಮೆಂಟಕ್ಕೆ. ಈಗ ಇತ್ತೀಚೆಗೆ ನೀವು ನೋಡಬಹುದು ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ. ಏನಪ್ಪ ಪ್ರಾಬ್ಲಮ್ ಇರಬೇಕಾದ್ರೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಕೋಆಪರೇಟಿವ್ ಅಂದರೆ ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಅನ್ನೋದು ಬರ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಸ್ಟೋರಿ ಹಾಕಿದ್ರು ಕೂಡ ಬರ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇತ್ತೀಚೆಗೆ ತುಂಬ ಇದನ್ನಾಗಿಬಿಟ್ಟಿದೆ. ಯಾಕಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಇದ್ರ ಸ್ಟ್ರೈಕ್ ಬರ್ತಾ ಇದೆ. ಈಗ ಯೂಟ್ಯೂಬ್ನಲ್ಲಿ ಯಾವ ರೀತಿ ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕು ಮತ್ತು ಕೋಆಪರೇಟಿವ್ ಸ್ಟ್ರೈಕ್ ಅನ್ನೋದು ಬರುತ್ತಲ್ಲ, ಅದೇ ರೀತಿ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಬರ್ತದೆ. ಯಾವುದೊಂದು ಕಂಟೆಂಟ್ ವಿಡಿಯೋ ನಾವು ಅಪ್ಲೋಡ್ ಮಾಡಿದಾಗ ಸ್ಟೋರಿ ಹಾಕಿದಾಗ ಅದಕ್ಕೆಲ್ಲ ಒಂದು ಏನು ಬರುತ್ತೆ, ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಅನ್ನೋದು ಬರ್ತದೆ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಬರ್ತಾ ಇದೆ. ಅದರಿಂದ ಏನಾಗುತ್ತೆ, ಅವರೊಂದು ಇನ್ಸ್ಟಾಗ್ರಾಮ್ ಪೇಜ್ ಏನಿಲ್ಲ ಅದು ಜಾಸ್ತಿ ಅಂದರೆ ಅವ್ರದ್ದು ಅಂದರೆ ಸ್ಟ್ರೈಕ್ ಬಂದರೆ, ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಬಂದರೆ ಏನಾಗುತ್ತೆ, ಅವರೊಂದು ಪ್ರೊಫೈಲ್ ಇದ್ದು ಏನಾಗುತ್ತೆ, ಆಟೋಮೆಟಿಕ್ ಏನಂದರೆ ಗ್ರೋ ಆಗೋದು, ಡೌನ್ ಕೂಡ ಆಗುತ್ತೆ. ಅದರಿಂದ ಆ ಸ್ಟ್ರೈಕ್ ಬರೋದಂದ್ರೆ ಏನಾಗುತ್ತೆ, ಅವರೊಂದು ಯೂಟ್ಯೂಬ್ ಅಂದರೆ ಈಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಡೌನ್ ಆಗುತ್ತೆ, ಅದೇ ರೀತಿ ಕೂಡ ಅವರೊಂದು ಇನ್ಸ್ಟಾಗ್ರಾಮ್ ಕೂಡ ಪ್ರೊಫೈಲ್ ಕೂಡ ಅದು ಡೌನ್ ಆಗುತ್ತೆ. ಅದ್ರ ಜೊತೆ ಏನಂತ ಬರ್ತದೆ, ತುಂಬ ಜನರಿಗೆ ಇದು ಪ್ರಾಬ್ಲಮ್ ಬರ್ತಾ ಇದೆ. ಏನಪ್ಪ ಬರ್ತದೆ, ಯುವರ್ ಕಂಟೆಂಟ್ ಹ್ಯಾಸ್ ಬಿನ್ ರಿಮೂವ್ ಅಂತ ಬರ್ತದೆ, ಅಂದರೆ ರಿಮೂವ್ ಅಂತ ಬರ್ತಾ ಇದೆ. ಅದ್ರ ಜೊತೆ ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಕೂಡ ಬರ್ತಾ ಇದೆ. ಇದ್ರ ಬರೋದು ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮೊಂದು ಯೂಟ್ಯೂಬ್ನಲ್ಲಿ ಯಾವ ರೀತಿ ಬರುತ್ತೆ, ನಮ್ಮೊಂದು ಸ್ಟ್ರೈಕ್ ಇರೋದು ಆ್ಯಕ್ಟಿವ್, ಅಂದರೆ ನಮ್ಮೊಂದು ಸ್ಟ್ರೈಕ್ 90 ಡೇಸ್ವರೆಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಆ್ಯಕ್ಟಿವ್ ಆಗಿರುತ್ತೆ. ಅದೇ ರೀತಿ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ 90 ಡೇಸ್ವರೆಗೆ ಆ್ಯಕ್ಟಿವ್ ಇರುತ್ತೆ. ಒಂದೊಂದು ಸ್ಟ್ರೈಕು ಲೈಫ್ ಟೈಮ್ ಇರುತ್ತೆ, ಅಂದರೆ ಒಂದು ವರ್ಷ ಅಂದರೆ ಲೈಫ್ ಟೈಮ್ ಅಲ್ಲ, ಸಾರಿ, ಒಂದು ವರ್ಷದವರೆಗೆ ಕೂಡ ಇರುತ್ತೆ ಇನ್ಸ್ಟಾಗ್ರಾಮ್ನಲ್ಲಿ. ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಹೇಳ್ಬೇಕಾದ್ರೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪ್ರೊಫೈಲು ಗ್ರೋ ಇದ್ದರೆ ಡೌನ್ ಆಗುತ್ತೆ. ಯಾಕಂದರೆ ಗ್ರೋ ಟೈಮ್ನಲ್ಲಿ ಸ್ಟ್ರೈಕ್ ಬಂದರೆ ತಕ್ಷಣ ಆಟೋಮೆಟಿಕ್ ರೀಚ್ ಆಗಲ್ಲ ಜಾಸ್ತಿ ಜನರಿಗೆ. ಅದ್ರ ಜೊತೆ ಮೇನ್ ಇಂಪಾರ್ಟೆಂಟು, ನಿಮ್ಮೊಂದು ಪ್ರೊಫೈಲ್ಗೆ ಗಿಫ್ಟ್ ಆಪ್ಷನ್, ಅಂದರೆ ಅರ್ನಿಂಗ್ ಗಿಫ್ಟ್ ಆಪ್ಷನ್ ಕೂಡ ಸಿಗಲ್ಲ ಇನ್ಸ್ಟಾಗ್ರಾಮ್ನಲ್ಲಿ. ಯಾಕಂದರೆ ಅವರು ಬಂದರೂ ಕೂಡ ರಿಜೆಕ್ಟ್ ಆಗುತ್ತೆ, ಆಟೋಮೆಟಿಕ್ ರಿಜೆಕ್ಟ್ ಆಗುತ್ತೆ. ಅದ್ರ ಜೊತೆ ಬ್ರ್ಯಾಂಡ್ ಕನೆಕ್ಷನ್ ಕೂಡ ಬಂದಾಗಿಬಿಡುತ್ತೆ. ಇದು ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನೂ ಇಲ್ಲ, ತುಂಬ ಸಿಂಪಲ್. ನಿಮ್ಮೊಂದು ಇನ್ಸ್ಟಾಗ್ರಾಮ್ನಲ್ಲಿ ಬಂದಂಥ ಕಮ್ಯುನಿಟಿ ಸ್ಟ್ರೈಕ್ ಏನಿಲ್ಲ, ಆ ಸ್ಟ್ರೈಕು ಯಾವ ರೀತಿ ರಿಮೂವ್ ಮಾಡೋದಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಿ ಬಂತು 3 ತಿಂಗಳವರೆಗೆ ಅದು ಆ್ಯಕ್ಟಿವ್ ಇರುತ್ತೆ. ಇನ್ನು ಕೆಲವೊಂದಷ್ಟು ಸ್ಟ್ರೈಕ್ಸ್ ಏನಿದೆ ಅದು 1 ವರ್ಷದವರೆಗೆ ಇರುತ್ತೆ. ಅದ್ರ ಬಟ್ ನಾವು ಅದು ಯಾವ ರೀತಿ ರಿಮೂವ್ ಮಾಡೋಂತ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಹೇಳ್ತೀನಿ, ಯಾರೆಲ್ಲ ಇನ್ಸ್ಟಾಗ್ರಾಮ್ ಯೂಸರ್ಸ್ ಇದೆ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ನೋಡಲೇಬೇಕು. ಯಾಕಂದ್ರೆ ನಿಮಗೂ ಕೂಡ ಸ್ಟ್ರೈಕ್ ಬಂದಿರುತ್ತೆ, ಅದ್ರ ಬಟ್ ನಿಮ್ಗೆ ಗೊತ್ತಿರಲ್ಲ. ಅದು ಯಾವ ರೀತಿ ನಾವು ಚೆಕ್ ಮಾಡೋದು, ಏನೇನು ಮಾಡೋದು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇವೆ. ಇವತ್ತೊಂದು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನದು ಯೂಟ್ಯೂಬ್ ಚಾನಲ್ ಯಾರು ಅಂತ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಕ್ಕಳೇ ಆ್ಯಪಲ್ಲಿ ಬಟನ್ ಟನ್ನದ ಕ್ಲಿಕ್ ಮಾಡಿದೆ. ಇವತ್ತೊಂದು ಸ್ಟಾರ್ಟ್ ಬನ್ನಿ. ಮೊದಲ ಬಂದ್ಬಿಟ್ಟು ನಿಮಗೆ ಅಂದರೆ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಕಮ್ಯುನಿಟಿ ಸ್ಟ್ರೈಕ್ ಬಂದಿದೆ ಇಲ್ವಂತ ಯಾವ ರೀತಿ ಚೆಕ್ ಮಾಡೋದು, ತುಂಬ ಸಿಂಪಲು. ಯಾವ ರೀತಿ ಅಂದರೆ ಹೇಳ್ಬೇಕಾರೆ, ಏನೋ ಮೊದಲೇ ಬಂದ್ಬಿಟ್ಟು ನನಗೆ ಸರಿಯಾದ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಏನೋ ಜಸ್ಟ್ ನಿಮಗೆ ಕಮ್ಯುನಿಟಿ ಸ್ಟ್ರೈಕ್ ಬಂದಿದೆ ಇಲ್ವಂತ ಚೆಕ್ ಮಾಡೋದು ಯಾವ ರೀತಿ ಅಂದರೆ, ಏನೋ ಜಸ್ಟ್ ಮೊದಲೇ ಬಂದ್ಬಿಟ್ಟು ನೀವು ಏನು ಮಾಡಬೇಕು, ನಿಮ್ಮ ಒಂದು ಇನ್ಸ್ಟಾಗ್ರಾಮನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ದಲ್ಲಿ ಹೋಗಿ ಅಂದರೆ ನಿಮ್ಮ ಒಂದು ಪ್ಲೇಸ್ಟೋರ್ದಲ್ಲಿ ಹೋಗಿ ಅಪ್ಡೇಟ್ ಅಂತ ಬಂದಿರುತ್ತೆ, ಚೆಕ್ ಮಾಡ್ಕೊಂಡು ಅಪ್ಡೇಟ್ ಬಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಜಸ್ಟ್ ನೀವು ಅಪ್ಡೇಟ್ ಮಾಡಿದ ತಕ್ಷಣ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ಜಸ್ಟ್ ಥರ್ಡ್ ಅಕೌಂಟ್ ನಿಮ್ಮೊಂದು ಅಕೌಂಟ್ ಇದೆ ನೋಡಿ ಸೈಡ್, ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ಜಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ. ಅದರ ನಂತರ ಬಂದ್ಬಿಟ್ಟು ಇಲ್ಲಿ ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಅಂತ ಬರ್ತೇವೆ ನಮ್ಮ ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತೆರಳೋದ್ಬಿಟ್ಟು ಇಲ್ಲಿ ನೋಡ್ಕೊಳ್ಬೋದು ಅಕೌಂಟ್ ಸ್ಟೇಟಸ್ ಅಂತ ಬರುತ್ತೆ ನೋಡಿ. ಅಕೌಂಟ್ ಸ್ಟೇಟಸಲ್ಲಿ ನೋಡ್ಕೊಳ್ಬೋದು, ರಿಮೋಟ್ ಇವರ ಅಕೌಂಟ್ ಸ್ಟೇಟಸ್ ನಂದು ಏನಿದೆ ಎಲ್ಲ ಗ್ರೀನ್ ಇದೆ, ಅಂದರೆ ಎಲ್ಲ ಗ್ರೀನಲ್ಲಿ ಡನ್ ಇದೆ, ಎಲ್ಲ ನಂದು ಡನ್ ಇದೆ. ಅಂದರೆ ನನಗೆ ಯಾವುದೊಂದು ಕಮ್ಯುನಿಟಿ ಸ್ಟ್ರೈಕ್ ಬಂದಿಲ್ಲ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಏನಾದರೂ ನಿಮಗೆ ಅಂದರೆ ರೆಡ್ಡಲ್ಲಿ ನಿಮಗೆ ರಾಂಗ್ ಬಾಕ್ಸ್, ಗುಂಡು ಬಾಕ್ಸ್ ಬಂದರೆ ನೀವು ಏನಾದರೂ ತಿಳ್ಕೊಬೇಕು, ನಿಮಗೆ ಯಾವ ಒಂದು ಟಾಪಿಕ್ ಬಗ್ಗೆ, ಅಂದರೆ ಯಾವ ಒಂದು ಪಾಲಿಸಿ ಬಗ್ಗೆ ನಿಮಗೆ ಕಮ್ಯುನಿಟಿ ಸ್ಟ್ರೈಕ್ ಬಂದಿದೆ ಅಂತ ಅವ್ರು ತೋರಿಸಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನೋಡ್ಕೊಳ್ಬೋದು. ಇನ್ಸ್ಟಾಗ್ರಾಮ್ ಸ್ಟೋರಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಮತ್ತು ಯಾವುದಾದ್ರು ಒಂದು ಕಮೆಂಟ್ ಮಾಡೋ ಕೂಡ ಅದಕ್ಕೂ ಕೂಡ ಬರ್ತಾ ಇದೆ. ಈ ರೀತಿ ಬಂದಿರುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಏನೂ ಬಂದಿಲ್ಲಪ್ಪ ಅಂದರೆ ಹೇಳ್ಬೇಕಾದ್ರೆ ಏನೂ ಆಗಲ್ಲ. ಇದರಿಂದ ಬರೋದ್ರೆ ಏನಾಗುತ್ತೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪ್ರೊಫೈಲಿಂದ ಡೌನ್ ಆಗುತ್ತೆ, ಮತ್ತು ಅದರಿಂದ ನಿಮ್ಮೊಂದು ಪ್ರೊಫೈಲ್ ಗ್ರೋ ಆಗಲ್ಲ ಅಷ್ಟೇ. ಅದರಿಂದ ಬಿಟ್ಟು ನೆಕ್ಸ್ಟ್ ನೀವು ಮತ್ತೆ ಚೆಕ್ ಮಾಡೋಗುತ್ತೆ ಎಲ್ಲಿ ಯಾವ ರೀತಿ ಅಂದರೆ, ಜಸ್ಟ್ ಮೇಲ್ಗಡೆ ಸ್ವೈಪ್ ಮಾಡ್ಕೊಂಡು ತಕ್ಷಣ ನಿಮಗೆ ಇದೆ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತೀವಿ ನೋಡಿ, ಒಂದು ಬಿಸ್ನೆಸ್ ಅಂದರೆ ನೋಡಿ, ಬಿಸ್ನೆಸ್ ಟೂಲ್ಸ್ ಆ್ಯಂಡ್ ಕ್ರಿಯೇಟರ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆಲುಗು ಇಲ್ಲಿ ಮಾನಿಟೈಸೇಷನ್ ಸ್ಟೇಟಸ್ ಅಂತ ಇದೆ ನೋಡಿ. ಜಸ್ಟ್ ಇಲ್ಲಿ ಬಂದ್ಬಿಟ್ಟು ನೋಡಿ, ಮೇನ್ ಇಂಪಾರ್ಟೆಂಟ್ ಏನು ನೋಡಿ, ಇವರ್ ಎಲಿಜಿಬಲ್ ಟು ಮಾನಿಟೈಸ್ ಅಂತ ಇದೆ, ಅಂದರೆ ಮಾನಿಟೈಸೇಷನ್ ನಾನು ಎಲಿಜಿಬಿಲಿಟಿ ಇದೀನಿ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡ್ಕೊಳ್ಳಿ, ಬ್ರ್ಯಾಂಡ್ ಕಾಂಟೆಂಟ್ ಅಂತ ಇದೆ, ಇದೆಲ್ಲ ಡನ್ ಇದೆ. ಇಲ್ಲಿ ನಿಮಗೆ ತೋರಿಸುತ್ತೆ, ನಿಮ್ಗೆ ಏನಾದರೂ ಸ್ಟ್ರೈಕ್ ಬಂದಿದೆ ರೆಡ್ ಮಾರ್ಕಲ್ಲಿ, ಅಂದರೆ ರೆಡ್ಡಲ್ಲಿ ನಿಮಗೆ ಬಂದು ಬೀಳುತ್ತೆ. ಯಾವೊಂದು ಟಾಪಿಕ್ನ ಹೇಳಿದಿಲ್ಲ, ಈಗ ಹಲವಾರು ಪಾಲಿಸಿ ಇದೆ ಈ ಇನ್ಸ್ಟಾಗ್ರಾಮ್ನಲ್ಲಿ. ಈಗ ನಾವು ಯೂಟ್ಯೂಬ್ನಲ್ಲಿ ಯಾವ ರೀತಿ ಪಾಲಿಸಿ, ಅದೇ ರೀತಿ ಕೂಡ ಪಾಲಿಸಿ ಇದೆ, ಸೆಕ್ಸ್ವಲ್ ಕಂಟೆಂಟ್, ಆ ರೀತಿ ಹಲವಾರು ಪಾಲಿಸಿಗಳಿದೆ. ಆ ಪಾಲಿಸಿ ಎಲ್ಲ ನಾವು ಫಾಲೋ ಮಾಡಲೇಬೇಕು. ಇನ್ಸ್ಟಾಗ್ರಾಮ್ ಸ್ಟೋರಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಎಲ್ಲ ನಾವು ಫಾಲೋ ಮಾಡಿದ್ರೆ ನಮಗೆ ಅವರು ಕೊಡ್ತಾರೆ.
ಅಂದರೆ ಕಮ್ಯುನಿಟಿ ಸ್ಟ್ರೈಕ್ ಅನ್ನೋದು ಕೊಡ್ತಾರೆ. ಆ ಸ್ಟ್ರೈಕ್ನಿಂದ ಏನಾಗುತ್ತೆ, ಆ ಸ್ಟ್ರೈಕ್ ಇರೋದು ನಿಮಗೆ 3 ತಿಂಗಳು ಮ್ಯಾಕ್ಸಿಮಮ್ ಇರುತ್ತೆ. 3 ತಿಂಗಳ ನಂತರ ನೀವೇನು ಮಾಡಬೇಕು, ಆ ಸ್ಟ್ರೈಕ್ ರಿಮೂವ್ ಮಾಡ್ಬೇಕೈತೆ. ರಿಮೂವ್ ಮಾಡ್ಬೇಕಾದ್ರೆ ಅಪೀಲ್ ಮಾಡಬೇಕು, ಮೇನ್ ಇಂಪಾರ್ಟೆಂಟ್. 3 ತಿಂಗಳವರೆಗೆ ಇರುತ್ತೆ, ಇಲ್ಲ ಅಂದರೆ ಒಂದೊಂದು ಸ್ಟ್ರೈಕು 1 ವರ್ಷದವರೆಗೆ ಇರುತ್ತೆ. ಈಗ ನಾವು ಯಾವ ರೀತಿ ರಿಮೂವ್ ಮಾಡೋಣ ಅಂತ ಹೇಳ್ತೀನಿ. ಜಸ್ಟ್ ನಾನು ನೀವು ಮೊದಲು ನೋಟು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ, ಅಪ್ಡೇಟ್ ಮಾಡ್ಕೊಳ್ಳಿ. ಈಗ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮಲ್ಲಿ ಬಂದಂಥ ಅಲ್ಲಿ ಯಾವೊಂದು ಪಾಲಿಸಿ ಇದೆ ನೋಡ್ಕೊಳ್ಳಿ. ಆ ಪಾಲಿಸಿ ಬಂದಂಥ ಸ್ಟ್ರೈಕನ್ನು ನಾವು ಯಾವ ರೀತಿ ರಿಮೂವ್ ಮಾಡೋದು ಅಂದರೆ ತುಂಬ ಸಿಂಪಲ್ಲು. ರಿಮೂವ್ ಮಾಡ್ಬೇಕಾದ್ರೆ ನೀವು ಏನು ಮಾಡಬೇಕು, ಅವರಿಗೆ ಅಪೀಲ್ ಮಾಡ್ಬೇಕಾಯ್ತು. ನಾವು ಅವರಿಗೆ ಅಪೀಲ್ ಯಾವ ರೀತಿ ಮಾಡಿ ಅಂದರೆ ಅಪೀಲ್ ಮಾಡಿ ನಾವು ರಿಮೂವ್ ಮಾಡ್ಕೊಳ್ಬೋದು. ಯಾವ ರೀತಿ ರಿಮೂವ್ ಮಾಡೋದು, ಜಸ್ಟ್ ಏನಿಲ್ಲ, ನಿಮ್ಮ ಅಕೌಂಟ್ ಓಪನ್ ಮಾಡ್ಕೊಂಡು ಅದರ ಅಂದ್ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆಲಗಡೆ ಅಂದ್ಬಿಟ್ಟು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಇದೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆಲಗಡೆ ಸ್ವೈಪ್ ಮಾಡಿ. ಇಲ್ಲಿ ನೋಡಿ ಹೆಲ್ಪ್ ಸೆಂಟರ್ ಅಂದರೆ ಹೆಲ್ಪ್ ಅಂತ ಇರುತ್ತೆ ನೋಡಿ, ಅಕೌಂಟ್ ಮೇಲ್ಗಡೆ ಹೆಲ್ಪ್ ಅಂತ ಇರುತ್ತೆ. ಜಸ್ಟ್ ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಬೋಟ್ ಎ ಪ್ರಾಬ್ಲಮ್ ಅಂತ ಇದೆ ನೋಡಿ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಫ್ ಮಾಡ್ಕೊಂಡು ಜಸ್ಟ್ ತೆರಳ್ಬಿಟ್ಟು ರಿಬೋಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಬಂದ್ಬಿಟ್ಟು ವೆಲ್ ಲೈಕ್ ಅಂತ ಇದಿರುತ್ತೆ, ಅದನ್ನು ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ಮ ಪ್ರಾಬ್ಲಮ್ ಕೇಳುತ್ತೆ. ಇಲ್ಲಿ ನೀವೇ ಏನು ಮಾಡಬೇಕು, ನೀವು ನಾನು ಬರೀತೀನಿ ನೋಡಿ, ಇಲ್ಲಿ ಜಸ್ಟ್ ಒಂದು ಪೇಸ್ಟ್ ಮಾಡಿರ್ತೀನಿ. ಇಲ್ಲಿ ನೀವು ಏನು ಮಾಡೋಲ್ಲ, ತುಂಬ ನಾವೇನು ಬರ್ತೀನಿ ಇದನ್ನೆಲ್ಲ ನಾನು ನನ್ನೊಂದು ಹೇಳ್ತಿಲ್ಲ ಡಿಸ್ಕ್ರಿಪ್ಷನ್, ಇಲ್ಲಾಂದ್ರೆ ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೇನೆ, ನಾನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ಇಷ್ಟು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ನೀವು ಏನು ಮಾಡಿ, ನಿಮ್ಮೊಂದು ಅಕೌಂಟ್ ಸ್ಟೇಟಸ್ ಏನಿದೆಲ್ಲ, ಅಕೌಂಟ್ ಸ್ಟೇಟಸ್ ಅಂದರೆ ಈಗ ನೀವು ನೋಡಿದ್ರಲ್ಲ, ಅಕೌಂಟ್ ನಿಮಗೆ ಯಾವುದೊಂದು ಪ್ರಾಬ್ಲಮ್ ಬಂದಿದೆ, ಆ ಪ್ರಾಬ್ಲಮ್ ನೀವು ಏನು ಮಾಡಬೇಕು, ಸ್ಕ್ರೀನ್ಶಾಟ್ ತೊಗೊಳ್ಬೇಕು. ನಾನು ಎಕ್ಸಾಂಪಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ, ನನಗೆ ಈ ಪ್ರಾಬ್ಲಮ್ ಬಂದಿದೆ. ಈಗ ನನಗೆ ಈ ಸ್ಟ್ರೈಕ್ ಬಂದಿದೆ ಅಂದ ತಕ್ಷಣ ನಾನು ಏನು ಮಾಡ್ತೀನಿ, ಆ ಸ್ಟ್ರೈಕ್ ಒಂದು ಫೋಟೋ ಹಾಕ್ತೀನಿ. ಆ ಫೋಟೋ ಇಲ್ಲಿ ಏನು ಮಾಡ್ಕೊಂಡು ಮೆನ್ಷನ್ ಮಾಡ್ಕೊಂಡು ನೋಡಿ, ಈ ರೀತಿ ಆ ಫೋಟೋ ಪ್ರೊಫೈಲ್ ಹಾಕಬೇಕು. ನಿಮಗೆ ಸ್ಟ್ರೈಕ್ ಬಂದಿದ್ದು ಆ ಫೋಟೋ ಅಂದರೆ ಯಾವ ರೀತಿ ಅಂದರೆ ಅಕೌಂಟ್ ಸ್ಟೇಟಸ್ ಅಲ್ಲಿ ಚೆಕ್ ಮಾಡ್ಕೊಂಡು ಮೌಂಟೇಶನ್ ಪಾಲಿಸಿ ಅಂದರೆ ಮೌಂಟೇಶನ್ ಸ್ಟೇಟಸ್ ಅಂತ ಇದೆ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಏನು ಪ್ರಾಬ್ಲಮ್ ಬಂದಿದೆ ನಿಮ್ಮ ಪ್ರೊಫೈಲ್ದು, ಅಲ್ಲಿ ಒಂದು 2 ಸ್ಕ್ರೀನ್ಶಾಟ್ ಫೋಟೋ ತೊಗೊಳ್ಳಿ. ಆ ಫೋಟೋ ತೊಗೊಂಡು ನೀವು ಏನು ಮಾಡ್ಕೊ, ಇಲ್ಲಿ ಅಪ್ಲೋಡ್ ಮಾಡಬೇಕು. ಜಸ್ಟ್ ಅಪ್ಲೋಡ್ ಮಾಡಿ ನೀವು ಸೆಂಡ್ ಅಂತ ಇದೆ, ಜಸ್ಟ್ ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಸಾಕು. ಆಟೋಮೆಟಿಕ್ ನಿಮಗೆ ವಾಪಸ್ 3 ಡೇಸ್ ಬ್ಯಾಕ್ ಅಂದರೆ ಮಿನಿಮಮ್ ಉಂಟು 2 ರಿಂದ 3 ದಿನದಲ್ಲಿ ನಿಮಗೆ ವಾಪಸ್ ಅವರು ರಿಪ್ಲೈ ಮಾಡ್ತಾರೆ, ಮೇಲ್ ಮಾಡ್ತಾರೆ, ನಿಮ್ಗೆ ರಿಪ್ಲೈ ಮಾಡಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಂದರೆ ರಿಪ್ಲೈ ಮಾಡಿ ನಿಮ್ಮ ಸ್ಟ್ರೈಕ್ ರಿಮೂವ್ ಮಾಡಿದಾರೆ ಇಲ್ವಂತ ಆಟೋಮೆಟಿಕ್ ಗೊತ್ತಾಗುತ್ತೆ ನಿಮಗೆ, ಅಲ್ಲಿ ತೋರಿಸುತ್ತೆ ರಿಮೂವ್ ಆಗಿದೆ ಇಲ್ವಂತ. ಅವ್ರು ಏನಾದರೂ ರಿಮೂವ್ ಮಾಡಿಲ್ಲ ಒಂದು ವೇಳೆ ಅಂದರೆ ಹೇಳ್ಬೇಕ್ರೆ, ಆ್ಯಕ್ಚುಲಿ ನೀವು ತಪ್ಪೇ ಮಾಡಿದ್ದು ಸರಿಯಾಗಿದ್ದೀರಾ ಅಂದರೆ ಅವ್ರು ಏನು ಮಾಡ್ತಾರೆ, ಆ ಸ್ಟ್ರೈಕ್ ಇರುತ್ತೆ. ಮತ್ತೆ ನೀವು ಅದನ್ನು ರಿಮೂವ್ ಮಾಡುವಾಗ ತುಂಬ ಸಿಂಪಲ್, ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋ. ನೀವೇನು ಮಾಡಬೇಕು, ವೀಕ್ ಅಂದರೆ ಒಂದು ವೀಕಿಗೆ ಒಂದು ವಾರಿಗೆ ಮಿನಿಮಮ್ ಉಂಟು 2 ರಿಂದ 3 4 ಸಲ ಈ ರೀತಿ ನೀವು ಏನು ಮಾಡಬೇಕು, ರಿಬೋಟ್ ಮಾಡಬೇಕು. ಈ ರೀತಿ ರಿಬೋಟ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಕಳಿಸ್ಬೇಕು. ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮ್ಗೆ ಯಾವ ಪ್ರಾಬ್ಲಮ್ ಇದೆ ಅದು ಸ್ಕ್ರೀನ್ಶಾಟ್ ಸಬ್ಮಿಟ್ ಮಾಡಿ, ಫೋಟೋ ಮೂಲಕ ಸಬ್ಮಿಟ್ ಮಾಡಿದ್ರೆ ಆಟೋಮೆಟಿಕ್ ಅವ್ರು ನೋಡಿ ನಿಮ್ಮೊಂದು ಸ್ಟ್ರೈಕ್ ಏನು ಬಂದಿಲ್ಲ, ಆ ಸ್ಟ್ರೈಕ್ ಆಟೋಮೆಟಿಕ್ ರಿಮೂವ್ ಮಾಡ್ತಾರೆ. ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನಾನು ತಪ್ಪಾಯಿತು ಅಂತ ಎಲ್ಲ ನೋಡಿ ಅದರ ನಂತರ ಬಂದ್ಬಿಟ್ಟು ರಿಮೂವ್ ಮಾಡಿ ನಿಮಗೆ ಚಾನ್ಸ್ ಕೊಡ್ತಾರೆ. ಈ ರೀತಿ ಮಾಡ್ಕೊಳ್ಬೋದು. ಇನ್ನೊಂದು ಜಸ್ಟ್ ನನಗೆ ಮೊದಲು ಬಂದ್ಬಿಟ್ಟು ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ಇನ್ನೊಂದು ಜಸ್ಟ್ ನಾನು ಇವತ್ತೊಂದು ವಿಡಿಯೋದಲ್ಲಿ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಗೊತ್ತಿರಲ್ಲ, ಎಲ್ಲರಿಗೂ ಹೇಳ್ತೀನಿ, ಇದ್ರ ಮಾಡ್ಕೊಳ್ಳಿ. ಇದರಿಂದ ನಿಮ್ಮೊಂದು ಅಕೌಂಟ್ ಪ್ರಾಬ್ಲಮ್ ಆಗುತ್ತೆ, ಅದ್ರ ಜೊತೆ ನಿಮ್ಮೊಂದು ಪ್ರೊಫೈಲು ಗ್ರೋ ಆಗೋದು ಕೂಡ ಡೌನ್ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ನಿಮ್ಮ ಸ್ಟ್ರೈಕ್ ಬಂದರೆ ಏನೂ ಇಲ್ಲ, ಏನು ಭಯಪಡೋದು ಏನಿಲ್ಲ. ಈಗ ನಮಗೆ ಯೂಟ್ಯೂಬಲ್ಲಿ ಯಾವ ರೀತಿ ಸ್ಟ್ರೈಕ್ ಬಂದರೆ ರಿಮೂವ್ ಆಗುತ್ತಲ್ಲ, ನಾವು 90 ಡೇಸ್ ಅನ್ನೋದು ಆಟೋಮೆಟಿಕ್ ಕ್ಯಾನ್ಸಲ್ ಎಲ್ಲ ಸ್ಟ್ರೈಕ್ ಎಕ್ಸ್ಪೈರ್ ಆಗುತ್ತೆ. ಅದೇ ರೀತಿ ಕೂಡ ಇದು 3 ಮಂತ್ ಇರುತ್ತೆ. ಒಂದೊಂದು ಸ್ಟ್ರೈಕ್ ಬಂದ್ಬಿಟ್ಟು 1 ವರ್ಷಕ್ಕೆ ಕೂಡ ಅಂದರೆ 1 ವರ್ಷಕ್ಕೆ ಕಾಲ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಿ ನೀವು ಅಪೀಲ್ ಮಾಡಿ ರಿಮೂವ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಪೀಲ್ ಮಾಡಿ ರಿಮೂವ್ ಮಾಡುವಂತ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡುತ್ತೆ. ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಸಂಬಂಧಿಸಿ ಪ್ರತಿಯೊಬ್ಬ ಕಂಟೆಂಟ್ ಎಕ್ಸ್ಪ್ಲೇನ್ ನೋಟ್ಸ್ ಎಲ್ಲ ಇರುತ್ತೆ. ಈ ಒಂದು ಇಷ್ಟ ಆದರೆ ಏನು ಮಾಡ್ಕೊಡ್ಬೇಕು, ಜಸ್ಟ್ ನಿಮ್ಮ ಫ್ರೆಂಡ್ಸ್ ನಿಮ್ಮ ಸೇರಿ ಎಲ್ಲ ಕಡೆ ಶೇರ್ ಮಾಡಿ, ಅದ್ರ ಜೊತೆ ಸ್ಟೇಟಸ್ ಕೂಡ ಹಾಕೊಳ್ಳಿ ಅಂತ ತಿಳ್ಕೊಂಡು ಪ್ರತಿಯೊಬ್ಬರ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಬಾಯ್.